ಐ ಥಿಂಕ್ ಒಬ್ಬ ಅತಿ ಒರಿಜಿನಲ್ ಫಿಲ್ಮ್ ಮೇಕರ್ ಯಾರು ತಮ್ಮ ಕ್ರಾಫ್ಟ್ ಇಂದ ತಾವು ಬರೆಯೋ ವಿಭಿನ್ನವಾದ ಸೀಕ್ವೆನ್ಸ್ಗಳಿಂದಾನೆ ಅಪ್ರಿಸಿಯೇಷನ್ ಪಡ್ಕೊಳ್ತಾ ಇದ್ರೋ ಅಂಥವ್ರೆ ಈಗ ಅತಿ ನಿರಾಶಾದಾಯಕವಾಗಿ ಕನ್ಫ್ಯೂಸ್ಡ್ ಆಗಿ ಬರೆಯೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಫೋರ್ಸ್ಡ್ ಆಗಿ ಸಪ್ಪೆ ಅನ್ಸತ್ತಲ್ವಾ. ಹಾಗಿತ್ತು ಈ ಸಿನಿಮಾ. ರೆಟ್ರೋ ಇದು ಕಾರ್ತಿಕ್ ಸುಬ್ಬರಾಜ್ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಇದರ ಪ್ಲಾಟ್ ಲೈನ್ ಕಡೆ ಬರೋದಾದ್ರೆ ನಮ್ಮ ಮುಖ್ಯ ಪಾತ್ರ ಪಾರಿಗೆ ಈ ಹೊಡೆದಾಟ ಫೈಟಿಂಗ್ ಸ್ಕಿಲ್ಸ್ ಅದರಲ್ಲಿ ಹೆಚ್ಚು ಆಸಕ್ತಿ. ಹಾಗಾಗಿ ಚಿಕ್ಕ ವಯಸ್ಸಿಂದಾನೆ ತನ್ನ ತಂದೆ ಜೊತೆ ಅವರ ಗ್ಯಾಂಗ್ ಜೊತೆ ಸೇರಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡೇ ಬಂದಿರ್ತಾನೆ. ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ವಿಷಯಕ್ಕೆ ಈತನ ದಾರಿ ಗುರಿ ಡೆಸ್ಟಿನಿ ಎಲ್ಲವೂ ಬದಲಾಗ್ಬಿಡತ್ತೆ. ಸೊ ಅದು ಯಾಕಾಯ್ತು, ಅಲ್ಲಿಂದ ಮುಂದೆ ಆತನ ಕಥೆ ಏನಾಯ್ತು, ಏನೆಲ್ಲ ಅಡೆತಡೆಗಳು ಎದುರಾದ್ವು ಅಂಡ್ ಮೇನ್ಲಿ ಇಲ್ಲಿರೋ ಆಕ್ಚುಯಲ್ ಕಾನ್ಫ್ಲಿಕ್ಟ್ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಲೇಟ್ ಆಗಿರ್ಬೋದು ಬಟ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಖಂಡಿತ ತಲುಪತ್ತೆ. ಇಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗಿರೋ ಪಾಯಿಂಟ್ಸ್ ಕಡೆ ಬಂದ್ರೆ ಮೊದಲು ಇದರ ಪ್ರೆಸೆಂಟೇಷನ್ ಟೆಕ್ನಿಕಲ್ ಆಗಿ ತಗೊಂಡ್ರೆ ಇಡೀ ಸಿನಿಮಾನೇ ಸಖತ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ಒಂದು ಕಂಪ್ಲೀಟ್ನೆಸ್ ಅಂತ ನೋಡಿದಾಗ ಇದರ ಫಸ್ಟ್ ಹಾಫ್ ಏನಿದೆ ಅದನ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸ್ಟ್ರೈಟ್ ಆಗಿ ಕತೆ ಒಳಗೆ ಇಳಿತಾರೆ, ಇಂಪ್ಯಾಕ್ಟ್ಫುಲ್ ಆಗಿ ಪಾತ್ರಗಳನ್ನ ತರ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ ಅಂಡ್ ದೆನ್ ಲವ್ ಅನ್ನೋದನ್ನ ಆ ಲೇಯರ್ನ ಅಷ್ಟೇ ಸ್ಮೂತ್ ಆಗಿ ಪ್ಲೇಸ್ ಮಾಡಿ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡ್ತಾರೆ, ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್. ಆಲ್ಸೋ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸಿದಂತ ರೀತಿ, ಎಡಿಟಿಂಗ್ ಪ್ಯಾಟರ್ನ್, ಸಿನಿಮಾಟೋಗ್ರಫಿ, ಆ ಫ್ರೇಮ್ಗಳು, ಸ್ಪೆಷಲಿ ಸೂರ್ಯ ಅವರ ಮೇಕ್ ಓವರ್ ಅದಂತೂ ಹೆವಿ ಸ್ಟೈಲಿಶ್ ಆಗಿತ್ತು. ಹಾಗೇನೆ ಟೆಕ್ನಿಕಲಿ ಕ್ವಾಲಿಟಿ ಅನ್ನೋದ್ರ ಜೊತೆಗೆ ಒಂದಷ್ಟು ಕ್ರಿಯೇಟಿವ್ ವರ್ಕ್ ಕೂಡ ನಡೆದಿದೆ ಸಿನಿಮಾದಲ್ಲಿ. ಹಲವು ಸಂದರ್ಭಗಳಲ್ಲಿ ಅಲ್ಲಿನ ಫ್ರೇಮ್ಗಳೇ ನಮಗದನ್ನ ಅರ್ಥ ಮಾಡಿಸ್ತವೆ. ಬಟ್ ಪರ್ಟಿಕ್ಯುಲರ್ ಆಗಿ ಕಣಿಮ ಹಾಡು, ಆ ಇಡೀ ಸೀಕ್ವೆನ್ಸ್, ಅದರ ಸುತ್ತ ನಡೆಯೋ ಇವೆಂಟ್ಗಳು, ಅವನಜ್ಜಿ ಒಂದೇ ಟೇಕಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎಲ್ಲಿಂದ ಶುರು ಆಯ್ತು, ಎಷ್ಟೊತ್ತು ಕ್ಯಾರಿ ಮಾಡಿದ್ರು ಅದು ಸಹ ಫೀಲ್ ಆಗಲ್ಲ. ಬ್ರಿಲಿಯಂಟ್ ಆಗಿ ತೆಗ್ದಿದ್ದಾರೆ. ಅಂದ್ರೆ ನೀವು ನೋಡಿದ್ರೆ ಅರ್ಥ ಆಗತ್ತೆ ಅಲ್ಲಿ ಏನೆಲ್ಲ ವಿಷಯಗಳನ್ನ ಕವರ್ ಮಾಡಿದ್ದಾರೆ, ಅದಕ್ಕೆ ಎಷ್ಟೆಲ್ಲ ಕೋಆರ್ಡಿನೇಷನ್ ಬೇಕಾಗಿತ್ತು, ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಅಂತ. ಇನ್ನು ಸಿನಿಮಾದ ಅತಿ ದೊಡ್ಡ ಬಲ ಅಂದ್ರೆ ಅದು ಸಂತೋಷ್ ನಾರಾಯಣನ್ ಅವರು. ಬಿಜಿಎಂ ನಲ್ಲಿ ವೆರೈಟಿ ಇದೆ, ಆ ವೇರಿಯೇಷನ್ ಸುಮಾರು ಕಡೆ ಸಖತ್ತಾಗಿ ವರ್ಕ್ ಆಗಿದೆ. ಪ್ರತಿ ಎಮೋಷನ್ ಎಲಿವೇಶನ್ಸ್ ಏನೇ ಇರ್ಲಿ ಅದನ್ನ ಸನಾ ಅವರು ಎತ್ತಿ ಹಿಡಿದಿದ್ದಾರೆ ತಮ್ಮ ಸ್ಕೋರಿಂಗ್ ಮೂಲಕ. ಇದನ್ನ ಬಿಟ್ಟು ನಗುವಿಗೆ ಕೊಟ್ಟಿರೋ ಮಹತ್ವ, ಅದನ್ನ ಮೆಟಫಾರಿಕಲಿ ಬಳಸ್ಕೊಂಡಿದ್ದು, ಪೋರ್ಟ್ರೇ ಮಾಡುವಾಗ ಅವರು ಟಚ್ ಮಾಡಿದಂತ ವಿಷಯ, ಮೇನ್ಲಿ ಆ ಕೊನೆಯ 20 ನಿಮಿಷ, ಅದನ್ನ ಈ ಮುಂಚೆನೆ ಎಲ್ಲೋ ನೋಡಿದೀವಲ್ಲ ಅಂತ ಅನ್ಸಿದ್ರುನು ಆ ಭಾಗದಲ್ಲಿದ್ದಂತ ರೈಟಿಂಗ್ ಸೂಪರ್ ಆಗಿ ವರ್ಕ್ ಆಗಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬಂದ್ರೆ ಇಡೀ ಸೆಕೆಂಡ್ ಹಾಫ್, ಆಗ್ಲೇ ಹೇಳದ್ನಲ್ಲ ಫೋರ್ಸ್ಡ್ ಆಗಿ ಬರ್ದಿದ್ದಾರೆ ಅಂತ, ಸೊ ಅದು ಆಗಿರೋದೇ ಈ ಭಾಗದಲ್ಲಿ. ತುಂಬಾನೇ ಎಫೆಕ್ಟಿವ್ ಆಗಿ ಸ್ಟಾರ್ಟ್ ಆಗಿ ಒಂದು ಒಳ್ಳೆ ಪಾಯಿಂಟ್ ಕಡೆ ಸ್ಟೇಜ್ ಆಗಿಂದ ಸಿನಿಮಾ ಕಂಪ್ಲೀಟ್ಲಿ ತನ್ನ ಟ್ರ್ಯಾಕ್ ಅನ್ನ ಬಿಟ್ಟು ಹೊರಗ್ ಬರುತ್ತೆ ಅಂಡ್ ಅಲ್ಲಿಂದ ಮುಂದೆ ವಾಪಸ್ ಮತ್ತೆಲ್ಲೂ ಸರಿ ಹೋಗೋದೇ ಇಲ್ಲ. ಕ್ಲೈಮ್ಯಾಕ್ಸ್ ಬೆಟರ್ ಆಗಿತ್ತು ಬಟ್ ಅದರಲ್ಲಿರೋ ಫೀಲ್ ನ ನಾವು ಈ ಮುಂಚೆನೆ ಮತ್ಯಾವುದೋ ಸಿನಿಮಾದಲ್ಲಿ ನೋಡಿರೋದ್ರಿಂದ ಅದು ಅಷ್ಟೊಂದೇನ್ ಎಲಿವೇಟ್ ಮಾಡಲ್ಲ. ಬಿಕಾಸ್ ಅಲ್ಲಿವರೆಗೆ ಇದ್ದಂತ ಪ್ರೊಸೀಡಿಂಗ್ಸ್ ತುಂಬಾನೇ ವರ್ಸ್ಟ್ ಆಗಿತ್ತು. ಒಂಥರ ಆರ್ಟಿಫಿಷಿಯಲ್ ರೈಟಿಂಗ್, ಸ್ಕ್ರೀನ್ ಪ್ಲೇ, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದ ಕಾನ್ಫ್ಲಿಕ್ಟ್ ಎಷ್ಟೋ ಇಂಟ್ರೆಸ್ಟಿಂಗ್ ಆಗಿತ್ತು, ಅದನ್ನ ಡೆಪ್ತ್ ಅಲ್ಲಿ ತಗೊಂಡ್ ಹೋಗಿದ್ರೆ ಸಾಕಾಗಿತ್ತು. ಬಟ್ ಅದು ಬಿಟ್ಟು ಹೊಸದಾಗಿ ಇನ್ನೊಂದು ಲೇಯರ್ ನ ತಂದಿದ್ದು, ಇರೋ ಕಥೆಗೆನೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದು ಅಂಡ್ ಮೇನ್ಲಿ ಅದನ್ನ ಆ ಹಿಂದಿನ ಕಾನ್ಫ್ಲಿಕ್ಟ್ಗೆ ಮತ್ತೆಲ್ಲೋ ತಂದು ಸೇರ್ಸೋದು, ಇದೆಲ್ಲ ಒಂದು ಚೂರು ವರ್ಕ್ ಆಗ್ಲಿಲ್ಲ ನನಗೆ. ಇನ್ಫ್ಯಾಕ್ಟ್ ವಾರ್ ಅನ್ನೋದನ್ನ ಸಪರೇಟ್ ಪೋರ್ಷನ್ ಆಗಿ ಏನ್ ಟ್ರೀಟ್ ಮಾಡಿದ್ದಾರೆ ಅದೇನೆ ಇಡೀ ಸಿನಿಮಾದ ಗ್ರಾಫ್ ನ ಕೆಳಗೆಳೆದು ಬಿಸಾಕಿದೆ. ಹಾಗೇನೆ ಡೀಮನ್, ರಾಕ್ಷಸ, ಕಂಸ, ಆ ಕಲ್ಟ್ ಅನ್ನೋ ಕಾನ್ಸೆಪ್ಟ್ ಇದನ್ನೆಲ್ಲ ಹಾದು ಹೋಗುವಾಗ್ಲೇನೆ ಪಾರಿ ಕ್ಯಾರೆಕ್ಟರ್ ಅರ್ಧ ಹಾಳಾಗಿರುತ್ತೆ ಅಂಡ್ ಅದ್ರ ಮೇಲೆ ಸೇವಿಯರ್ ಅನ್ನೋ ಎಮೋಷನ್ ನ ಸೇರಿಸಿ ಮತ್ತೆ ಅದೇ ರುಟೀನ್ ಅನ್ಸೋ ಹಾಗೆ ಮಾಡ್ಬಿಡ್ತಾರೆ. ಸೊ ದಟ್ ಕುಡ್ ಹ್ಯಾವ್ ಬೀನ್ ಲಾಟ್ ಬೆಟರ್. ಟೋಟಲ್ ಆಗಿ ರೆಟ್ರೋ ಸಿನಿಮಾ ನನಗೆ ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಪ್ರೆಸೆಂಟೇಷನ್, ಸ್ಟೈಲ್ ಅಂಡ್ ಫಸ್ಟ್ ಹಾಫ್ ಚೆನ್ನಾಗಿದೆ, ಟಿಪಿಕಲ್ ಕಾರ್ತಿಕ್ ಸುಬ್ಬರಾಜ್ ಕ್ರಾಫ್ಟ್ ಅನ್ಬೋದು. ಬಟ್ ಸಿನಿಮಾ ಒಳ್ಳೆ ಸ್ಟ್ರಕ್ಚರ್ ಪಡ್ಕೊಳ್ಳೋ ಟೈಮ್ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸಿಕ್ಕಾಪಟ್ಟೆ ಹಿಂದುಳಿದಿದೆ. ಕೆಲವೊಂದು ಕಡೆ ಅರೆ ಇದ್ ಯಾಕೆ ಬೇಕಿತ್ತು ಅಂತ ಅನ್ಸಿದ್ರೆ, ಇನ್ನ ಹಲವು ಕಡೆ ರೂಟೀನ್ ಅಂಡ್ ಫೋರ್ಸ್ಡ್ ಬರವಣಿಗೆ. ಸೊ ನೀವು ಫ್ಯಾನ್ ಆಗಿದ್ರೆ ಸೂರ್ಯ ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋದಾದ್ರೆ ಒಂದು ಸಲ ಹೋಗಿ ಬರ್ಬೋದು. ಬಟ್ ಸುಬ್ಬರಾಜ್ ಅವ್ರಿಗೋಸ್ಕರ ಹೋಗ್ತೀನಿ ಅನ್ನೋದಾದ್ರೆ ಸೆಕೆಂಡ್ ಹಾಫ್ ನಿಮ್ಮ ಮೂಡ್ ನ ಕಂಪ್ಲೀಟ್ಲಿ ಹಾಳು ಮಾಡತ್ತೆ. ಸೊ ಯೋಚನೆ ಮಾಡ್ಕೊಂಡೆ ಹೋಗಿ ಬನ್ನಿ. ಇನ್ನ ನಾನು ಇಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ಜೈ ಭೀಮ್ ಆದ ನಂತರ ಸೂರ್ಯ ಅವರು ಏನೇ ಮಾಡಿದ್ರು, ಯಾರ ಜೊತೆ ಕೊಲಾಬರೇಟ್ ಆದ್ರೂ ಸಕ್ಸಸ್ ಮಾತ್ರ ಸಿಗ್ತಾ ಇಲ್ಲ. ಸೊ ಅವರು ಸ್ವಲ್ಪ ಸ್ಲೋ ಡೌನ್ ಆಗ್ಬೇಕು. ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಇನ್ನೊಂದು ಮಾತಿಲ್ಲ, ಎಲ್ಲಾ ಫಿಲ್ಮ್ ಅಲ್ಲೂ ತಮ್ಮ 100% ಕಾಂಟ್ರಿಬ್ಯೂಷನ್ ನ ಕೊಡ್ತಾನೆ ಬಂದಿದ್ದಾರೆ. ಬಟ್ ಈಗ ಅವರು ತಮ್ಮ ಫೇಸ್ ನ ಶಿಫ್ಟ್ ಮಾಡ್ಕೋಬೇಕು, ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಸ್ಕ್ರಿಪ್ಟ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಅವರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗನೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.